ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೈಸೂರಿನವರೇ ಆಗಿದ್ದರೆ ಗೊತ್ತಿರ್ಬೋದು ಇದು ಯಾವ ಪ್ಲೇಸ್ ಅಂತ. ನಾವು ಇವತ್ತು ಗಣಪತಿ ಸಚ್ಚಿದಾನಂದ ಆಶ್ರಮ ಮೈಸೂರಲ್ಲಿ ಬಂದಿದ್ದೀವಿ. ಇದು ಪ್ರತಿ ಪೌರ್ಣಮೆಲೂ ಕೂಡ ಪೂಜೆ ತುಂಬಾ ಚೆನ್ನಾಗಿ ನಡೆಯುತ್ತೆ. ನೋಡ್ತಿರ್ಬೋದು ಅದು ಎಷ್ಟು ಚೆನ್ನಾಗಿದೆ ಪ್ಲೇಸು, ದೇವಸ್ಥಾನ, ಆಶ್ರಮ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು. ಎಷ್ಟು ಕ್ಲೀನಾಗಿರುತ್ತೆ ದೇವಸ್ಥಾನ ಅಂದರೆ ನಮಗಂತೂ ತುಂಬಾ ಇಷ್ಟ. ನಾವು ಪ್ರತಿ ಪೌರ್ಣಮಿಗೂ ಕೂಡ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ. ತುಂಬಾ ಈ ಪ್ಲೇಸು ತುಂಬಾ ಕ್ಲೀನಾಗಿ ಇಟ್ಕೋತಾರೆ. ಮತ್ತು ದೇವಸ್ಥಾನವೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ತುಂಬ ಜನ ಬರ್ತಾರೆ ಈ ಟೆಂಪಲ್ಗೆ. ಈ ದೇವಸ್ಥಾನಕ್ಕೆ ಒಂದು ಸಲ ದಸರಾ ಟೈಮಲ್ಲಿ ಯಾರಾದರೂ ಬಂದರೆ ನಮ್ಮ ಮೈಸೂರಿಗೆ, ನಮ್ಮ ವಿಡಿಯೋ ನೋಡ್ತಾ ಇರೋರು ಒಂದು ಸಲ ಈ ದೇವಸ್ಥಾನಕ್ಕೆ ಎಂಟ್ರಿ ಕೊಡಿ, ಈ ಆಶ್ರಮಕ್ಕೆ ಎಂಟ್ರಿ ಕೊಡಿ. ತುಂಬಾ ಸುಂದರವಾಗಿದೆ, ತುಂಬಾ ಕ್ಲೀನಾಗಿದೆ. ಮತ್ತು ಇಲ್ಲಿರೋ ಪ್ಲೇಸು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಒಂದು ಸಲ ವಿಸಿಟ್ ಮಾಡಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋಲಿ ಆಶ್ರಮ ಹೇಗಿದೆ, ನಾವು ಎಲ್ಲೇ ಹೋಗಿದ್ವಿ ದೇವಸ್ಥಾನಕ್ಕೆ, ಯಾವ ಥರ ಎಲ್ಲ ವಿಡಿಯೋನು ಕೂಡ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡ್ಬೋದು, ನೀವು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ, ಎಲ್ಲ ಗೊತ್ತಾಗುತ್ತೆ ಯಾವ ಥರ ಇದೆ ಆಶ್ರಮ ಅಂತ. ತುಂಬ ದೊಡ್ಡದಾಗಿದೆ ಆಶ್ರಮ. ಒಂದಿನ ಎಲ್ಲ ಬೇಕು ಸುತ್ತಾಡೋಕ್ಕೆ. ನಾವು ದೇವಸ್ಥಾನಕ್ಕೆ ಬರೋದ್ರಿಂದ ಬರೀ ಸ್ವಲ್ಪ ಅಷ್ಟೇ ನಾನು ವಿಡಿಯೋ ಮಾಡಿದ್ದು. ನನಗೆ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ ಮಾಡಿದೆ. ನನಗೆ ಇರೋ ಟೈಮಲ್ಲಿ ಸ್ವಲ್ಪ ಮನೆಗೆ ಬೇಗ ಹೋಗಬೇಕಿತ್ತು ಅಂತ ಹೇಳಿ. ಇಲ್ಲಿ ಏನಪ್ಪ ಫೇಮಸ್ಸು ಅಂದರೆ ಪಕ್ಷಿವಾನ ಅಂತ ಇದೆ. ಅದು ತುಂಬ ಥರವರಿ ಪಕ್ಷಿಗಳು ಇಲ್ಲಿ ಈ ಆಶ್ರಮದಲ್ಲಿದೆ. ಎಲ್ಲ ಥರ ಪಕ್ಷಿಗಳು ಇದೆ. ತುಂಬಾ ಚೆನ್ನಾಗಿದೆ. ಹಕ್ಕಿಗಳ ಕಲರವ, ಪಕ್ಷಿಗಳ ಕಲರವ, ಮತ್ತು ಅದು ಕಿರ್ಚೋದು, ಬರ್ಡ್ ಸೌಂಡು ತುಂಬಾ ಸಖತ್ತಾಗಿದೆ. ಸೊ ಅದರಿಂದ ದಸರಾ ಟೈಮಲ್ಲಿ ಯಾರು ಬರ್ತೀರಾ ಈ ಪ್ಲೇಸ್ಗೆ ಒಂದು ಸಲ ವಿಸಿಟ್ ಮಾಡಿ. ಈ ಪ್ಲೇಸ್ ನೇಮ್ ಏನಂದರೆ ಸಚ್ಚಿದಾನಂದ ಆಶ್ರಮ ಅಂತ. ಇದಿರೋದು ಮೈಸೂರಲ್ಲಿ. ಎಲ್ಲಿ ಅಂದರೆ ಆಶ್ರಮ ಅಂತಲೇ ಪ್ಲೇಸು. ಇದು ಬಂದು ಒಂದು ಸಲ ವಿಸಿಟ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಕಾರ್ಯಸಿದ್ಧಿ ದೇವಸ್ಥಾನ ಇದು ತುಂಬಾ ಚೆನ್ನಾಗಿದೆ. ಇಲ್ಲಿ ಶ್ರೀರಾಮ್ ಅವರು ಟೆಂಪಲ್, ತುಂಬಾ ಆಂಜನೇಯ, ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ತುಂಬಾ ಪವರ್ಫುಲ್ ಇದು. ಇಲ್ಲಿಂದ ಮುಂದೆ ಹೋದರೆ ವೆಂಕಟರಮಣ ದೇವಸ್ಥಾನ ಇದೆ. ನಾವು ಆ ದೇವಸ್ಥಾನಕ್ಕೆ ಪ್ರತಿ ಪೌರ್ಣಮಿ ಟೈಮಲ್ಲೂ ಕೂಡ ಬಂದು ವಿಸಿಟ್ ಮಾಡ್ತಾ ಇರ್ತೀವಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ನಮಗೆ ನಂಬಿಕೆ. ಸೊ ಆಮೇಲೆ ತುಂಬ ಪವರ್ಫುಲ್ ದೇವ್ರಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮಮ್ಮ ನನ್ನ ಮಗನ ಕರ್ಕೊಂಡು. ಇಲ್ಲಿ ಫಸ್ಟು ಬಂದಾಗ ನಾವು ಅಲ್ಲಿ ಸ್ಲಿಪ್ಪರ್ನ ಬಿಟ್ಟು ಸೈಡಿಗೆ ಇಲ್ಲಿ ಕಾಲು ತೊಳ್ಕೊಳ್ಳೋಣ ಅಂತ ಬರ್ತೀವಿ. ನಲ್ಲಿ ಹತ್ರ ಇಲ್ಲಿ ಕಾಲು ತೊಳೆಯೋದಂತ ಅಮ್ಮ ವೆಯ್ಟ್ ಮಾಡ್ತಾಯಿದ್ರು, ಯಾರು ಬೇರೆಯವ್ರು ತೊಳಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದೆಲ್ಲ ತೊಳೆದಾಯ್ತಲೇ ನಾನು ಕಾಲು ತೊಳ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮ ಪಾಪು ಇರೋದ್ರಿಂದ ಪಾಪು ಕರ್ಕೊಂಡಿದ್ರು. ಅಮ್ಮನೂ ಕೂಡ ಇವಾಗ ಕಾಲು ತೊಳ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಕೂಡ ನೆಕ್ಸ್ಟು ಕಾಲು ತೊಳ್ಕೊಂಡು ಹೋಗೋಣ ಅಂತ ಕಾಲು ತೊಳಿತಾ ಇದ್ದೆ. ಅಲ್ಲಿ ಸ್ವಲ್ಪ ಪಾಚಿ ಇರೋದ್ರಿಂದ ಅಜ್ಜಿ ಬಿದ್ದುಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಜ್ಜಿನ ನೀವು ಸ್ವಲ್ಪ ನಿಧಾನಕ್ಕೆ ಬಂದು ಕಾಲು ತೊಳೀರಿ ಅಂತ ಹೇಳ್ತಾ ಇದ್ದೆ. ಸೊ ನಾನು ಅಲ್ಲಿಂದ ದೇವಸ್ಥಾನ ಫುಲ್ಲು ಒಂದು ರೌಂಡ್ ಬರೋಣ ವಿಡಿಯೋ ಮಾಡಿಕೊಂಡು ಅಂತ ದೇವಸ್ಥಾನದ ಹತ್ರ ಬಂದೆ. ಆ್ಯಕ್ಚುಲಿ ಏನಂದರೆ ದೇವಸ್ಥಾನದೊಳಗಡೆ ಇಲ್ಲಿ ಫೋಟೋ ಮತ್ತು ವಿಡಿಯೋ ಮಾಡೋಂಗಿಲ್ಲ, ಮುಂದೆನೇ ಹಾಕ್ಬಿಟ್ಟಿದ್ದಾರೆ ಫೋಟೋ ಮತ್ತು ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿ. ಸೊ ನಾನು ಒಳಗಡೆ ವಿಡಿಯೋ ಮಾಡಿಲ್ಲ, ಆಚೆ ಕಡೆ ಮಾತ್ರ ದೇವಸ್ಥಾನದ್ದು ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಅದು ವಿಡಿಯೋ ಮಾಡಿಕೊಂಡು ಮತ್ತೆ ಫುಲ್ಲು ಈ ಕಡೆ ಒಂದು ರೌಂಡ್ ಬರೋಣ ಅಂತ ಹೇಳ್ಬಿಟ್ಟು ಈ ಕಡೆ ಬಂದೆ. ಈ ಕಡೆ ಸೈಡೆಲ್ಲ ವಿಡಿಯೋ ಮಾಡ್ಕೊಂಡು ಬರೋಣ ಅಂತ. ಇದು ಒಂದು ದೇವಸ್ಥಾನ. ಇದು ಅರಳಿಕಟ್ಟೆ ಥರ ಕಲ್ಲು, ಮಧ್ಯ ಕಲ್ಲು ಇದೆ, ಮರ ಇದೆ, ಸುತ್ತ ಮರ, ಮಧ್ಯ ಮರ ಇದೆ, ಸುತ್ತ ಕಲ್ಲಿದೆ. ಇದು ಒಂದು ದೇವಸ್ಥಾನ. ಇದು ರೌಂಡ್ಸ್ ಬರ್ತಾರೆ, 3 ರೌಂಡ್ಸ್ ಬಂದು ನಮಸ್ಕಾರ ಮಾಡಿ ಓಡುತ್ತಾರೆ ಇದರಲ್ಲಿ. ಇದನ್ನು ಕೂಡ ನಾವು ನಮಸ್ಕಾರ ಮಾಡಿಕೊಂಡು ಇಲ್ಲಿಗೆ ಬಂದೆ. ಇಲ್ಲಿ ಏನಪ್ಪ ಅಂದರೆ ಹರಕೆ ಹೊತ್ಕೊಂಡವರು ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನ, ಇಲ್ಲೇ ಬುಕ್ಸ್ ಇರುತ್ತೆ, ಬುಕ್ಸ್ಗಳು ಕೊಡ್ತಾರೆ. ಅದನ್ನು ಮನೆಗೆ ತೊಗೊಂಡೋಗಿ ನಮ್ಗೆ ಏನು ಅನಿಸುತ್ತೆ ಅದನ್ನು ಬುಕ್ಸ್ನ ಕಂಪ್ಲೀಟ್ ಮಾಡಿ ಬರೆದು
ಮತ್ತೆ ದೇವಸ್ಥಾನಕ್ಕೆ ಬಂದು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಇಲ್ಲಿ ಬುಕ್ಸ್ನ ತಂದು ಹಾಕಿದ್ರೆ ನಾವು ಅಂದ್ಕೊಂಡಿರೋದು ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ. ನನಗೂ ಗೊತ್ತಿಲ್ಲ, ಫಸ್ಟ್ ನಾನು ಒಂದು ಸಲನೂ ಬರೆದಿಲ್ಲ, ಇಲ್ಲಿ ಆಗುತ್ತೆ ಅಂದ್ಕೊಂಡಿದ್ದು ಅಂತಾರೆ. ಇದನ್ನು ನಮಕೋಟಿ ಮಂಟಪ ಅಂತ ಹೆಸರು ಇದಕ್ಕೆ. ಅಲ್ಲಿಂದ ಮತ್ತೆ ಈ ಕಡೆ ಸ್ವಲ್ಪ ಬಂದೆ, ಇನ್ನೊಂದು ದೇವಸ್ಥಾನ ಕಾಣಿಸ್ತಾ ಇತ್ತು. ಇಲ್ಲಿ ಹರಳಿ ಮರ ಇತ್ತು, ಇಲ್ಲಿ ಸುತ್ತ ವಿಗ್ರಹಗಳನ್ನ ಮಡಗಿದ್ರು ಹರಳಿ ಮರ ಸುತ್ತ. ನಾನು ಅದನ್ನು ನೋಡ್ಕೊಂಡು ವಿಗ್ರಹನೆಲ್ಲ ಯಾವ ಥರ ಇದೆ ಏನು ಅಂತ ಒಂದು ಪ್ರದಕ್ಷಿಣೆ ಹಾಕ್ಬಿಟ್ಟು ಅಲ್ಲಿಂದನೇ ಈ ಕಡೆ ಒಂದು ದೇವಸ್ಥಾನ ಇತ್ತು ಬಂದೆ. ಇದು ಡೋರ್ ಕ್ಲೋಸ್ ಆಗಿತ್ತು, ಓಪನ್ ಇರಲಿಲ್ಲ. ಇಲ್ಲಿ ಕಿಟಕಿ ಬಾಗಿಲ ಹತ್ರನೇ ನೋಡ್ಕೊಂಡು ದೇವ್ರಿಗೂ ಕೂಡ ನಮಸ್ಕಾರನ ಮಾಡಿದೆ ನಾನು. ಯಾಕಂದರೆ ಏನು ಗೊತ್ತಾ, ಒಬ್ಬಳೇ ವಿಡಿಯೋ ಮಾಡೋದ್ರಿಂದ ನಾನು ಯಾರಾದರೂ ಒಬ್ಬರು ಎಲ್ಪಿಗಿದ್ದರೆ ವಿಡಿಯೋ ಮಾಡಿಕೊಡೋಕ್ಕೆ ಏನಿಲ್ಲ. ಸೊ ಒಬ್ಬಳೇ ವಿಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಪ್ರಸಾದ ವಿತರಣೆಗೂ ಕೂಡ ರೆಡಿ ಆಯ್ತಿತ್ತು. ಪ್ರತಿ ಪೌರ್ಣಮಿಲೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ, ತುಂಬಾ ಚೆನ್ನಾಗಿ ಮಾಡ್ತಾರೆ ಪ್ರಸಾದನ. ಇಲ್ಲಿಂದ ಸ್ಟ್ರೇಟ್ ನಾನು ಈ ಕಡೆಗೆ ಬಂದೆ. ನಾನು ಫಸ್ಟ್ ಸ್ಟಾರ್ಟಿಂಗ್ ಹಿಂಗೆ ಆ ಕಡೆ ದೇವಸ್ಥಾನದಿಂದ ಬಂದೆ, ಈ ಕಡೆ ಹಿಂಬಾಗ್ಲು ಈ ಕಡೆಯಿಂದ ಬಂದೆ. ಫುಲ್ಲು ಒಂದು ರೌಂಡ್ ಬಂದು ಈ ಕಡೆ ದೇವಸ್ಥಾನ ಎಲ್ಲ. ಇಲ್ಲಿ ಊಟಕ್ಕೆ ಕೂತ್ಕೊಳ್ಳೋ ಪ್ಲೇಸಸ್ ಇದು. ಎಲ್ಲರೂ ದರ್ಶನ ಆದಮೇಲೆ ಊಟದ ಟೈಮ್ ಇದ್ದಾಗ ಎಲ್ಲ ಕೂತ್ಕೊಂಡು ಇಲ್ಲಿ ಊಟನ ಮಾಡ್ತಾರೆ. ಇದೆಲ್ಲ ಪ್ಲೇಸ್ ಅದಕ್ಕೇ ಮತ್ತೆ ಎಲ್ಲರೂ ಕೂತ್ಕೊಳ್ಳೋಕ್ಕೆ ಅಂತಲೇ ಇಲ್ಲೆಲ್ಲ ಪ್ಲೇಸಸ್ ಬಿಟ್ಟಿದ್ದಾರೆ. ಬಂದು ಭಕ್ತಾದಿಗಳೆಲ್ಲ ಇಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ. ಹಿಂಗಿಂದನೂ ಕೂಡ ದರ್ಶನಕ್ಕೆ ಹೋಗ್ಬೋದು. ನಾನು ಹೇಳಿದ್ನಲ್ಲ ಮುಂದೆ ಹಂಗೋಗಿ ಒಂದು ರೌಂಡ್ ಬಂದೆ ವಿಡಿಯೋ ಮಾಡಿಕೊಂಡು. ಮತ್ತು ಈ ಕಡೆ ನೋಡ್ತಿರ್ಬೋದು ನೀವು, ಇಲ್ಲಿ ಬಂದೆ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನದ ಹತ್ರ. ಇಲ್ಲೂ ಕೂಡ ಅಷ್ಟೇ ತುಂಬ ಪವರ್ಫುಲ್ ದೇವರು ಇದು. ಒಂದು ಸಲ ವಿಸಿಟ್ ಮಾಡಿ ಎಲ್ಲರೂ, ಆಂಜನೇಯ ಸ್ವಾಮಿ ದರ್ಶನ ಮಾಡಿ. ಆಮೇಲೆ ಏನಾದರೂ ಹರಕೆ ಅಥವಾ ಬೇರೆ ಏನಾದರೂ ಅಂದ್ಕೊಂಡು ಏನಾದರೂ ಇಲ್ಲಿ ಕಾಯಿ ಕಟ್ತಾರೆ ಈ ದೇವರಿಗೆ, ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ. ಅಂದ್ಕೊಂಡು ಯಾರಾದರೂ ಕಾಯಿನ ಕಟ್ಟಿದ್ರೆ ಅವ್ರು ಅಂದ್ಕೊಂಡಿದ್ದ ಕಾರ್ಯ ಆಗುತ್ತಂತೆ. ಸೊ ನಮ್ಮಮ್ಮ ಹೇಳ್ತಿದ್ರು. ನಾನು ಈ ಕಡೆನೂ ಕೂಡ ಆಂಜನೇಯನ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಈ ಕಡೆ ಕೂಡ ಆಂಜನೇಯ ಮೂರ್ತಿ ಒಂದಿದೆ, ಅಲ್ಲೂ ಕೂಡ ದೇವಸ್ಥಾನ ನೆಲೆಯಾಗಿರೋದು ಆಂಜನೇಯ ಸ್ವಾಮಿ ಆ ಕಡೆ. ಇಲ್ಲಿ ಆಂಜನೇಯ ಸ್ವಾಮಿ ಮೂರ್ತಿ ಇಟ್ಟಿದ್ರಲ್ಲ, ಸೊ ನಾನು ನೋಡ್ತಾ ಇದ್ದೆ. ಅವ್ರಿಗೂ ಕೂಡ ನಮಸ್ಕಾರ ಮಾಡಿ ನಾನು ವಿಡಿಯೋನ ಮಾಡ್ಕೋತಾ ಇದ್ದೆ. ನೀವು ನೋಡ್ಬೋದು ಕಾಯಿನ ಯಾವ ಥರ ಕಟ್ತಾರೆ ಏನು ಅಂತ. ಈ ಕಡೆ ಎಲ್ಲ ಫುಲ್ ಪ್ಲೇಸಸ್ ಇದೆ, ಅಲ್ಲೆಲ್ಲ ಕೂತ್ಕೋಬೋದು. ಫಂಕ್ಷನ್ ಏನಾದರೂ ಆಯಿತು ಅಂದರೆ ಆಶ್ರಮದಲ್ಲಿ ಅಲ್ಲಿ ಕೂತ್ಕೋತಾರೆ. ಇಲ್ಲೂ ಕೂಡ ಏನೋ ಫಂಕ್ಷನ್ ಆಗಿತ್ತು, ನಾವು ಹೋಗೋ ಅಷ್ಟರಲ್ಲಿ ಫಂಕ್ಷನ್ ಎಲ್ಲ ಮುಗ್ದೋಗಿತ್ತು. ಸೊ ನಾವು ಹಾಗೆಯೇ ದರ್ಶನ ಮಾಡಿಕೊಂಡು ದೇವ್ರನ್ನ ಬರೋಣ ಅಂತ ಬಂದಿದ್ವಿ. ಫಂಕ್ಷನ್ ಎಲ್ಲ ಮುಗ್ದಿತ್ತು ಅಲ್ಲಿ. ಏನು ಫಂಕ್ಷನ್ ಅಂತ ನನಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಇಲ್ಲಿ ಎಲ್ಲ ಟಿಕೆಟ್ ಕೌಂಟರ್ ತಗೋತಾ ಇದ್ದಾರೆ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿಗೆ. ಏನಿದು ಅಂದರೆ ಹರಕೆ ಹೊತ್ಕೊಂಡಿರ್ತಾರಲ್ಲ ಅವರು ಕಾಯಿ ಕಟ್ಟೋಕ್ಕೆ ಇಲ್ಲಿ ಕಾಯಿನ ತಗೋತಾರೆ. ಕಾಯಿನ ತಗೊಂಡು ದೇವಸ್ಥಾನದೊಳಗಡೆ ಹೋಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪ್ರದಕ್ಷಿಣೆ ಹಾಕಿ ಅವರು ಏನು ಅಂದ್ಕೊಂಡಿದ್ದಾರೋ ಮನಸ್ಸಲ್ಲಿ ಅದು ಕಾರ್ಯವಾಗಲಿ ಅಂತ ಹೇಳಿ ಕಾರ್ಯಸಿದ್ಧಿ ಆಂಜನೇಯ ದೇವರನ್ನು ಬೇಡಿಕೊಂಡು ಇಲ್ಲಿ ಬಂದು ಕಟ್ತಾರೆ. ಈ ದೇವಸ್ಥಾನದೊಳಗಡೆನೂ ಕೂಡ ಅಷ್ಟೇ, ಒಳಗಡೆ ಫೋಟೋ ಮತ್ತು ವಿಡಿಯೋ ಅಲೋ ಇಲ್ಲ. ಸೊ ನಾನು ಆಚೆನೇ ವಿಡಿಯೋ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಆಚೆ ಮಾತ್ರ ವಿಡಿಯೋ ಮಾಡಿದ್ದೀನಿ, ಒಳಗಡೆ ಮಾಡಿಲ್ಲ. ಒಳಗಡೆ ತುಂಬಾ ಚೆನ್ನಾಗಿದೆ. ಪಾತಾಳ ಆಂಜನೇಯ ದೇವಸ್ಥಾನ ಕೂಡ ಇದೆ ಇದ್ರ ಒಳಗಡೆ. ಅದಕ್ಕೆ ಟಿಕೆಟ್ ಇರುತ್ತೆ, ಎಷ್ಟು ಅಂತ ಒಂದು 20 ರೂಪೀಸ್ ಅಂತ ಅನ್ಕೋತೀನಿ ಒಳಗಡೆ. ಅಲ್ಲಿ ಒಳಗಡೆ ಹೋದಾಗ ಪಾತಾಳ ಆಂಜನೇಯ ದೇವಸ್ಥಾನ ಇದೆ, ಅಲ್ಲಿ ಒಳಗಡೆ ಟಿಕೆಟ್ ತಗೊಂಡು ಕೂಡ ಆ ದೇವ್ರನ್ನೂ ಕೂಡ ದರ್ಶನ ಮಾಡ್ಬೋದು. ಆದರೆ ವಿಡಿಯೋ ಮತ್ತು ಫೋಟೋ ಅಲೋ ಇಲ್ಲದೆ ಇದ್ದ ಕಾರಣ ನಾನು ವಿಡಿಯೋ ಮತ್ತು ಫೋಟೋನ ತೆಗಿಲಿಲ್ಲ. ಇಲ್ಲೂ ಕೂಡ ನಾನು ಆಚೆ ಮಾತ್ರ ಈ ದೇವಸ್ಥಾನನ ವಿಡಿಯೋನ ಮಾಡಿಕೊಂಡೆ, ಒಳಗಡೆ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಮುಗಿಸ್ಕೊಂಡು ದೇವಸ್ಥಾನನ ಇಲ್ಲಿ ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ಗಿಡಗಳನ್ನ ಪರ್ಚೇಸ್ ಮಾಡ್ಬೋದು ಅಂತ ಹಾಕಿದ್ರು. ಇದು ಮೋಸ್ಟ್ಲಿ ನನ್ನ ಪ್ರಕಾರ ವಾಸ್ತು ಗಿಡ ಅಂತ ಅನ್ಕೋತೀನಿ ಇದನ್ನು. ನನಗೆ ಗೊತ್ತಿರೋ ಮಟ್ಟಿಗೆ, ನನಗೂ ಸರಿಯಾಗಿ ಗೊತ್ತಿಲ್ಲ ಇದು ಯಾವ್ಯಾವ ಗಿಡಗಳು ಹಾಕಿದ್ದಾರೆ ಅಂತ. ತುಂಬಾ ಚೆನ್ನಾಗಿದೆ. ರೆಂಟಿಗೆ ಇಲ್ಲಿ ಗಿಡಗಳು ಕೂಡ ಒಳ್ಳೊಳ್ಳೆ ಗಿಡಗಳು ಕೂಡ ಸಿಗುತ್ತೆ, ತಗೋಬೋದು ಪರ್ಚೇಸ್ ಮಾಡೋರು ಕೂಡ. ತುಂಬಾ ಚೆನ್ನಾಗಿತ್ತು ಗಿಡಗಳೆಲ್ಲ. ಒಂದು ಕಡೆಯಿಂದ ಅದನ್ನು ನೋಡ್ತಾ ಇದ್ದೆ ನಾನು, ತುಂಬಾ ಚೆನ್ನಾಗಿತ್ತು ಗಿಡ ಎಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ
ನಾನು ಕೂಡ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡೆ ಈ ಗಿಡಗಳನ್ನ. ಸದ್ಯಕ್ಕೆ ನಾನು ಗಿಡ ತೊಗೊಳ್ಳಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ನೋಡ್ತಾ ಇದ್ದೆ. ಇದು ತುಂಬಾ ಇದೆ ಇನ್ನು ಆಶ್ರಮ. ನನಗೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಟೈಮಲ್ಲಿ, ನನಗೆ ಸಿಕ್ಕಿರೋ ಟೈಮಲ್ಲಿ ವೀಡಿಯೋನ ಮಾಡಿದೆ. ಮತ್ತು ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮತ್ತೆ ಬಂದರೆ ಇಲ್ಲಿಗೆ ಬರ್ತಾ ಇರ್ತೀನಿ. ಬಂದಾಗ ಫ್ರೀ ಟೈಮಲ್ಲಿ ಬಂದಾಗ ನಾನು ಆದಷ್ಟು ಆಶ್ರಮ ಫುಲ್ಲು ವೀಡಿಯೋನ ಮಾಡ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಏನು ಅಂದರೆ ಪಕ್ಷಿವನ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಈ ಪ್ಲೇಸು ಪಕ್ಷಿವನ ಪ್ಲೇಸು, ಅದನ್ನು ವೀಡಿಯೋ ಮಾಡಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಬಂದಾಗ ಖಂಡಿತ ಆದಷ್ಟು ನಾನು ಬಂದಾಗ ಅದು ವೀಡಿಯೋ ಮಾಡಿ ಅದನ್ನು ಶೇರ್ ಮಾಡಬೇಕು ಅಂತ ಅಂದ್ಕೋತೀನಿ. ಔಟ್ಸೈಡವರು ಯಾರಾದರೂ ಮೈಸೂರಿಗೆ ದಸರಾ ಟೈಮಲ್ಲಿ ಬಂದಾಗ ಒಂದು ಸಲ ಈ ಪ್ಲೇಸ್ನ ವಿಸಿಟ್ ಮಾಡಿ. ಸಚ್ಚಿದಾನಂದ ಆಶ್ರಮನ ತುಂಬಾ ಚೆನ್ನಾಗಿದೆ. ಮತ್ತು ಟೆಂಪಲ್ಗೂ ಕೂಡ ಕಾರ್ಯಸಿದ್ಧಿ ಹನುಮಾನ್ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ಬಂದು ಒಂದು ಸಲ ವಿಸಿಟ್ ಮಾಡಿ ಎಲ್ಲರೂ. ನಾವು ಇಲ್ಲಿ ಊಟಕ್ಕೂ ಕೂಡ ಕೂತಿದ್ವಿ. ತುಂಬಾ ಜನ ಬಂದಿದ್ದರು ದೇವಸ್ಥಾನಕ್ಕೆ. ಯಾಕಂದರೆ ಪೌರ್ಣಮಿ ದಿನ ಅಂತೂ ತುಂಬ ಜನ ಬರ್ತಾರೆ. ತುಂಬಾ ಪವರ್ಫುಲ್ ದೇವರು ವೆಂಕಟೇಶ್ವರ ಮತ್ತು ಕಾರ್ಯಸಿದ್ಧಿ ಹನುಮಾನ್ ದೇವರು ಕೂಡ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು. ನಾವು ಕೂಡ ಊಟಕ್ಕೆ ವೇಟ್ ಮಾಡ್ತಾಯಿದ್ವಿ. ಊಟದ ಟೈಮ್ ಆಗಿತ್ತು. ಸೊ ಅದರಿಂದ ಪ್ರಸಾದ ತಿಂದ್ಕೊಂಡು ಹೋಗೋಣ ಮನೆಗೆ ಅಂತ ವೇಟ್ ಮಾಡ್ತಿದ್ವಿ. ಫೈನಲಿ ಪ್ರಸಾದ ತಿಂದ್ಕೊಂಡು ನಾವು ಕೂಡ ಮನೆ ಕಡೆ ಹೋಗ್ತಾ ಇದ್ವಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.